ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನಾನಿವತ್ತು ಚಿಕ್ಕಲ್ಲೂರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆ ದೇವ್ರು ಸಿದ್ದಪ್ಪಾಜಿ, ಅಲ್ಲಿಗೆ ಮನೆ ದೇವ್ರ ದರ್ಶನ ಮಾಡೋದಕ್ಕೋಸ್ಕರ ನಾವು ಚಿಕ್ಕಲ್ಲೂರಿಗೆ ಹೋಗ್ತಾ ಇದ್ದೀವಿ. ಮನೆಗೆ ನಾವು ಸದ್ವಿಕ್ ಮಾಡ್ಬಿಟ್ಟು ನೋಡಿ ಹೆಂಗೆ ಮಲಗಿದ್ದಾನೆ. ಏನು ಮಾಡಿ ಸೋಸು ಬಚ್ಚಿನ ಕೊಬ್ಬರಿ ಎಲ್ಲ ಎತ್ಕೊ ಬರಲಿ ಬಾ ಹತ್ರಕ್ಕೆ ನೋಡಿ ನೋಡಿ ಗೈಸ್ ಹಿಂಗೆ ವರ್ಷ ಅದು ಕಾಲಿಂದ ಪಡಿಸಿರೋದು ನೋಡಿ. ನಾಳೆಯಿಂದ ನೈಲ್ಸಲ್ಲ, ಫುಲ್ಲು ಒಂಚೂರು ಇರಬಾರ್ದು ನೈಲ್ಸು. ನನ್ನ ಮೇಳಲ್ಲಿ ಎಲ್ಲ ಕಟ್ಕೊಂಡ್ಬಿಡೋಣ. ನೋಡಿದ್ರಲ್ಲ ಸದ್ವಿಕ್ ಮತ್ತು ಇಮಾನಿ ಹೇಗೆ ಕಿತ್ತಾಡ್ಕೊಂಡು ಬಂದಿದ್ದಾರೆ ಅಂತ. ಮನೇಲಿದ್ದರೂ ಅಷ್ಟೇ, ಹೊರಗೆ ಬಂದರೂ ಅಷ್ಟೇ, ಇಬ್ಬರು ಹಾಗೆ ಜಗಳ ಆಡ್ತಿರ್ತಾರೆ, ಆಮೇಲೆ ಒಂದಾಗ್ತಾ ಇರ್ತಾರೆ. ಓಕೆ, ಹಾಗೆ ನಾವು ಅರ್ಲಿ ಮಾರ್ನಿಂಗ್ ಬಂದಿದ್ದು, ನಾವು ಹೊರಟಿದ್ದು. ಸೊ ಬ್ರೇಕ್ಫಾಸ್ಟ್ ಏನೋ ಮನೇಲಿ ಮಾಡಿರಲಿಲ್ಲ. ಆನ್ ದ ವೇ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ನಾವು ಮದ್ದೂರಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು, ತುಂಬ ಚೆನ್ನಾಗಿರುತ್ತೆ ಅಂತೇಳಿ ದೋಸೆ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಮತ್ತೆ ನಾವು ಹೊರಡ್ತಾ ಇದ್ದೀವಿ. ನಾವು ಚಿಕ್ಕಲ್ಲೂರಿಗೆ ಹೊರಡ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಒಂದು ಸ್ಪೆಷಲ್ ಡೇ ಇತ್ತು. ಆ್ಯಕ್ಚುಲಿ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲೇ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಬರಬೇಕು ಅಂತ ಪ್ಲ್ಯಾನ್ ಇತ್ತು. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಇಮಾನಿ ಬರ್ತ್ಡೇಲಿ ಏನೋ ಅರ್ಸ್ಕೊಂಡಿದ್ವಿ, ಅದನ್ನು ಕೊಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಯಾವ ಸ್ಕೂಲ್ದು ಅಲ್ಲೇ ಎತ್ತಿಲ್ಲ. ಏನು ಕೊಟ್ಟೆ ನನ್ನ ಕೈಗೆ? ಇಲ್ಲ, ಅವನಿಗೆ ಕೊಟ್ಟೆ. ಹಾರ ಏನಕ್ಕೆ ಬರೀ ಪೂಜೆ ಸಾಮಾನು ಕೊಡು. ಕನ್ಸಂಬ್ರವಾಯ್ತು. ಎಲ್ಲಿತ್ತು ಇಟ್ಕೊಂಡು ಅಲ್ಲೇ ದೇವಸ್ಥಾನ ಮುಂದಕ್ಕೆ ಬಂದಿರ್ತಾರೆ. ಪೂಜೆ ಸಾಮಾನು ತರ್ಬೇಕಲ್ಲ, ಮುಂದಕ್ಕೆ ಬಂದಿರ್ತಾರೆ. ಹಿಮಾನಿ ಬರ್ತಡೇದು ಏನೋ ಅರಿಸ್ಕೊಂಡಿದ್ದೆ ಅನ್ನಲ್ಲ, ಏನು ಅಂತಂದರೆ ಒಂದು ಗಂಟೆ ತೊಗೊಂಬಂದಿದ್ವಿ. ಅವಳದು 10th ಇಯರ್ ಬರ್ತಡೇಗೆ ಈ ಥರ ಚಿಕ್ಕಲ್ಲೂರಲ್ಲಿ ಈ ಗಂಟೆ ಕೊಡ್ತೀವಿ ಅಂತ ಅರಿಸ್ಕೊಂಡಿದ್ವಿ. ಸೊ ಅದನ್ನು ತೊಗೊಂಡೋಗಿ ಕೊಡ್ತಾಯಿದ್ವಿ. ಅದೊಂದು ಆಲ್ಮೋಸ್ಟ್ ಒಂದು 11 to 12 kgs ಇತ್ತು. ಅದನ್ನು ನಮ್ಮನೆ ದೇವರಿಗೆ ದೇವಸ್ಥಾನದಲ್ಲೇ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ತೊಗೊಂಡೋಗಿ ಕೊಟ್ಟು ಇವತ್ತು ಪೂಜೆ ಮುಗಿಸ್ಕೊಂಡು ಅಲ್ಲೇ ನಾವು ಅಡುಗೆ ಮಾಡಿ ಊಟ ಮಾಡಿ ರಿಟರ್ನ್ ಬ್ಯಾಂಗ್ಳೂರಿಗೆ ಬರ್ತೀವಿ. ಅದು ನಾರ್ಮಲ್ ಡೇ ಆಗಿರೋದ್ರಿಂದ ಅಷ್ಟೊಂದೇನು ರಶ್ ಇರಲಿಲ್ಲ. ನಮಗೆ ತುಂಬಾ ಈಸಿ ಆಯಿತು. ಪ್ಲ್ಯಾನ್ ಮಾಡೇ ಹೋಗಿದ್ವಿ. ರಶ್ ಇದ್ದಾಗ ಎಲ್ಲ ಪೂಜೆ ಎಲ್ಲ ನೀಟಾಗಿ ಆಗೋಲ್ಲ ಅಂತೇಳಿ ರಶ್ ಇಲ್ದಿರೋ ಟೈಮಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಏನೂ ಕ್ರೌಡ್ ಇಲ್ಲ, ಆರಾಮಾಗಿ ಹೋದ್ವಿ. ಅವಳು ನೋಡಲ್ಲ ಅಲ್ಲಿ ಅವಳು ಈ ಕಡೆ ಬರ್ರಿ. ಇದನ್ನ ಕೈಯತ್ತೆ ಸದ್ವಿಕ್ ಹಿಮಾನಿ ಕವಿರಾಜ್ ಎರಡು ಪ್ರೈವೇಟ್ ಹೊಡೆದ ಎಷ್ಟು ಬೇಕು ಅಲ್ಲಿ ಬಿಟ್ಬಿಡೋಣ. ಬಿಡು ಬಿಡು, ಏನಿಲ್ಲ. ಏನಿಲ್ಲ, ಎರಡೇ ಇಲ್ಲಿರೋದಕ್ಕೆಲ್ಲ ದೊಡ್ಡದಲ್ವ ಇದು?
ಜಾಗಕ್ಕೆ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಗೈಸ್. ನಮಗೆ ಪೂಜೆ ಮಾತ್ರ ತುಂಬ ಚೆನ್ನಾಗೇ ಮಾಡಿಕೊಟ್ರು. ತುಂಬ ಖುಷಿ ಆಯಿತು ಪೂಜೆ ಚೆನ್ನಾಗಾಗಿದ್ದಕ್ಕೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಗಂಟೆನ ಒಂದು ಪ್ಲೇಸ್ ನೋಡಿ ಇಲ್ಲೇ ಆಗಬೇಕು ಅಂತ ಹೇಳಿ ಇವಾಗ ಅಲ್ಲಿಗೆ ಗಂಟೆ ಹಾಕ್ತಾಯಿದ್ದೀವಿ. ನಮಗೆ ಹಾಗೆ ಜಾಯ್ನ್ ಆಗಿದ್ದ ಗಣೇಶನು ಅವನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ. ಇವಾಗ ಗಂಟೆ ಎಲ್ಲ ಫಿಕ್ಸ್ ಮಾಡಿ ಅದಕ್ಕೆ ನಮಸ್ಕಾರ ಮಾಡಿ ಎಲ್ಲ 1 ಗಂಟೆ ಹೊಡೆದು ಇವಾಗ ನೆಕ್ಸ್ಟು ಅಡುಗೆ ಮಾಡಬೇಕು. ಅಡುಗೆ ಮಾಡೋದಕ್ಕೆ ಹೊರಡ್ತೀವಿ. ಸೌಂಡ್ ಸಕ್ಕತ್ತಾಗಿದೆ. ನೀವು ನಂದು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಿರುತ್ತೆ. ಚಿಕ್ಕಲ್ಲೂರಲ್ಲಿ 1 ವೀಕ್ ಎಲ್ಲ ಜಾತ್ರೆ ನಡೀತಾ ಇರುತ್ತೆ ಮತ್ತು ಕ್ರೌಡ್ ಇರುತ್ತೆ. ಈ ಮಂಡೇ ಫ್ರೈಡೇ ಏನಾದರೂ ಬಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಬಟ್ ನಾವು ಹೋಗಿದ್ದಿನ ತುಂಬಾ ಫ್ರೀ ಆಗಿತ್ತು. ನಿಜ ತುಂಬ ಚೆನ್ನಾಗಾಯಿತು. ದರ್ಶನ ಆಗಿರ್ಬೋದು, ಒಂದು ಪೂಜೆ ಆಗಿರ್ಬೋದು, ತುಂಬಾ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಖುಷಿ ಆಯಿತು. ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಇವಾಗ ಒಂದು ಪ್ಲೇಸ್ ನೋಡಬೇಕು. ತುಂಬ ಬಿಸಿಲಿತ್ತು ಅಲ್ಲಿ. ಒಂದು ತಂಪಾಗಿರೋ ಪ್ಲೇಸ್ ನೋಡಿ ನಾವಿವಾಗ ಕುಕ್ಕಿಂಗ್ಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಬನ್ನಿ ಹೋಗೋಣ. ಅಲ್ಲಿ ಬಿಟ್ಬಿಟ್ಟಿದ್ದೀವಿ. ಓ ಚಿನ್ನಿ ಓಡು 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 ಓಡು. ನಾವು ಮೊದಲೇ ಪ್ಲ್ಯಾನ್ ಮಾಡಿದ್ರಿಂದ ನಮ್ಗೆ ಏನೇನು ಐಟಮ್ಸ್ ಬೇಕು ಎಲ್ಲನೂ ನಾವು ಮೊದಲೇ ತೊಗೊಂಡು ಬಂದಿದ್ವಿ. ಮ್ಯಾಟ್ ಆಗಿರ್ಬೋದು, ಸ್ಟವ್, ಅದಕ್ಕೆ ಏನೇನು ಕುಕ್ಕಿಂಗ್ ಏನೇನು ಬೇಕು ಎಲ್ಲ ತೊಗೊಂಬಂದಿದ್ವಿ. ಆ್ಯಕ್ಚುಲಿ ನಾವು ಅಲ್ಲಿ ಮಾಡ್ತಾಯಿರೋದು ನಾನ್ ವೆಜ್ ಅಡುಗೆ ಮಾಡ್ತಾಯಿದ್ವಿ. ಸೊ ಫಸ್ಟು ಸ್ವೀಟ್ ಮಾಡಿ ಆಮೇಲಿಂದ ನಾನ್ ವೆಜ್ ಮಾಡ್ತಾಯಿದ್ದೀವಿ. ನಾನ್ ವೆಜ್ಗೆ ಚಿಕನ್ ಬಿರಿಯಾನಿ, ಚಿಕನ್ ಸಾಂಬಾರು ಏನಾದರೂ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಅದೇ ಥರ ಏನೇನು ಐಟಮ್ಸ್ ಬೇಕು ಅದಕ್ಕೆಲ್ಲ ತೊಗೊಂಡು ಬಂದಿದ್ವಿ. ಚಿಕನ್ನೂ ಅಷ್ಟೇ ನಾವು ಅಲ್ಲೇ ಕೊಳ್ಳೇಗಾಲದಲ್ಲೇ ಚಿಕನ್ನು ಸಹ ಅಲ್ಲೇ ತೊಗೊಬಂದಿದ್ವಿ. ಇವಾಗ ಕುಕ್ಕಿಂಗ್ಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಸ್ವಲ್ಪ ವಿಡಿಯೋ ಸ್ವಲ್ಪ ಮೆಸ್ಸಿ ಆಗಿದೆ. ಸೊ ಶೇಕ್ ಎಲ್ಲ ಆಗಿದೆ. ಸೊ ಇಗ್ನೋರ್ ಮಾಡಿ. ಸಾಂಬಾರ್ದು ಕಟ್ ಮಾಡ್ಕೊಬಿಡಿ. ಇವಾಗ ಅದನ್ನ ತೊಳ್ಕೊಬಿಡೋದು ಫಸ್ಟು. ಅದು ಬಾಂಡ್ಲಿರೋದು ಎಷ್ಟು ಬೇಕಾ ಪುದೀನ ಕೊತ್ತಂಬರಿ? ಇದನ್ನ ಕಟ್ ಸೇರಿಸಿ ಕಟ್ ಮಾಡ್ಬೇಕಾ? ಇದೆಲ್ಲ ಕಟ್ ಮಾಡೈತೆ ಬಿಸಾಕೋದು. ಯಾವ್ದು ಇದುವೇ? ಇದು ಚೆನ್ನಾಗಿರೋದು. ಈಗ ಕಟ್ ಮಾಡ್ಬೇಕಾಗಿರೋದು ಇದಾ? ಏನಕ್ಕೆ ಕಟ್ ಮಾಡ್ತೀಯೋ? ಪುದೀನ ಅಂತ ಒಂದು ಸ್ವಲ್ಪ ಕಟ್ ಮಾಡ್ಕೊ. ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಕುಕ್ಕಿಂಗ್ ನಾನೇ ಹೋಗಿದ್ದೆ, ನಾನೇ ಮಾಡ್ತೀನಿ ಅಂತ. ಇನ್ನು ಮಿಕ್ದವರೆಲ್ಲ ಕಟ್ಟಿಂಗ್ ಮಾಡಿಕೊಡ್ತಾಯಿದ್ರು, ನನಗೆ ಹೆಲ್ಪ್ ಮಾಡ್ತಾಯಿದ್ರು.
ಹಾಗೆ ನಾವು ಸ್ಪೀಕರ್ ಮತ್ತು ಮೈಕ್ ತೊಗೊಂಡೋಗಿದ್ವಿ. ರಾಜೇಶ್ ಅವ್ರಿಗೆ ತುಂಬ ಕ್ರೇಜ್ ಅಂತ ನಿಮಗೆಲ್ಲ ಗೊತ್ತು. ಹಾಗೆ ಅವರು ಅಲ್ಲೇನೋ ಸಾಂಗ್ಸ್ ಆಡ್ತಾಯಿದ್ರು ಮತ್ತು ಮ್ಯೂಸಿಕ್ಸ್ ಎಲ್ಲ ಹಾಕಿದ್ರು. ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು ಪ್ಲೇಸ್. ನಮಗೆ ತುಂಬ ಪೀಸ್ಫುಲ್ಲಾಗಿತ್ತು ಜಾಗ, ಕ್ರೌಡ್ ಇರಲಿಲ್ವಲ್ಲ, ಹಾಗೆ ಬಿಸಿಲಿಲ್ದೇ ಇರೋ ಜಾಗ ನೋಡಿ ಹಾಕ್ಕೊಂಡಿದ್ವಿ. ಸೊ ಇವಾಗ ಕುಕ್ಕಿಂಗ್ ನಡೀತಾ ಇದೆ. ಫಸ್ಟು ಸಾಂಬಾರು ಮಾಡಿ ಇಟ್ಬಿಡೋಣ, ಆಮೇಲೆ ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಆಲ್ರೆಡಿ ಲೇಟಾಗಿತ್ತು, ಮಕ್ಕಳಿಗೆಲ್ಲ ಹೊಟ್ಟೆ ಹಸಿತಾ ಇದೆ ಅಂತೇಳಿ ಬೇಗ ಬೇಗ ಕುಕ್ ಮಾಡೋಣ ಅಂತೇಳಿ ಕುಕ್ ಮಾಡ್ತಾಯಿದ್ದೀನಿ. ಇಮಾನಿ ಬರ್ತ್ಡೇ ಟೈಮಲ್ಲೇ ನಾವು ತಂದು ಇಟ್ಟಿದ್ವಿ, ಬಟ್ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಆಮೇಲಿಂದ ಏನು 1 ಗಂಟೆ ಕೊಡೋದಕ್ಕಲ್ವ, ಜಸ್ಟ್ ನಾವು ಫ್ಯಾಮಿಲಿ ಮಾತ್ರ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮ ಡ್ಯಾಡಿ ಅಮ್ಮ ಎಲ್ಲರನ್ನೂ ಕರ್ಕೊಂಡು ಹೋದ್ವಿ. ಏನು ಸಿಂಪಲಾಗಿ ಹೋಗಿ ಕೊಟ್ಬಿಟ್ಟು ಬಂದುಬಿಡೋಣ. ತುಂಬ ದಿನದಿಂದ ಇಟ್ಕೊಂಡಿದ್ವಿ, ಹೋಗಬೇಕು ಅಂದರೆ ಟೆಂಪಲ್ಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸರಿ ಫಸ್ಟೇ ಹೋಗಿ ಕೊಟ್ಬಿಟ್ಟು ಫಸ್ಟು ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಬಂದ್ವಿ. ಮಾತ್ರ ತುಂಬಾ ಚೆನ್ನಾಗಾಯಿತು ದರ್ಶನ, ನಿಜ ನೀವೇ ನೋಡಿದ್ರಲ್ಲ, ತುಂಬ ಚೆನ್ನಾಗೇ ಆಯಿತು ಪೂಜೆ ಎಲ್ಲ. ನೆಕ್ಸ್ಟು ಊಟ, ಸಾಂಬಾರೆಲ್ಲ ರೆಡಿಯಾಗಿದೆ. ಫಸ್ಟು ಸಾಂಬಾರು, ಮಕ್ಳಿಗೇನಾದರೂ ಪೀಸ್ ಹಾಕ್ಕೊಡ್ತಾ ಇರೋಣ, ತಿಂತಾ ಇರ್ತಾರೆ ಅಂತ ಹೇಳಿ ಫಸ್ಟು ಸಾಂಬಾರೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸಾಂಬಾರು ನಿಜ ತುಂಬಾ ಚೆನ್ನಾಗಿ ಬಂದಿತ್ತು. ಈವನ್ ಮನೇಲಿ ಮಾಡಿದಾಗಲೂ ಅಷ್ಟು ಟೇಸ್ಟಿಯಾಗಿ ಬರ್ತಾನೆ ಇರಲಿಲ್ಲ, ಬಟ್ ತುಂಬಾ ಚೆನ್ನಾಗಿ ಬಂತು. ಮಸಾಲೆ ಎಲ್ಲ ನಾವು ಅಮ್ಮಂಗೆ ಹೇಳಿದ್ದೆ ನಾನು ಕಾಲ್ ಮಾಡಿ ಅಲ್ಲೇ ರೆಡಿ ಮಾಡ್ಕೊಂಡು ಬಾ ಅಂತ. ಸೊ ಅಮ್ಮ ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದರು. ಅದರಿಂದ ಬೇಗ ಬೇಗ ಕೆಲಸ ಆಯಿತು. ಟೇಸ್ಟ್ ಮಾತ್ರ ನಿಜ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಾಗಿತ್ತು. ನೆಕ್ಸ್ಟು ನನಗೆ ಆಲ್ಮೋಸ್ಟ್ ಯಾವಾಗಲೂ ಬಿರಿಯಾನಿ ಇರಲೇಬೇಕು. ನೆಕ್ಸ್ಟು ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದೆ. ಓಕೆ ಅಂತೇಳಿ ಬಿರಿಯಾನಿಗೆ ಏನೇನು ಬೇಕು ಎಲ್ಲರೂ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೇನೋ ಗೊತ್ತಿಲ್ಲ, ನಂಗೆ ಸಿಕ್ಕಾಪಟ್ಟೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಈವನ್ ಸಂಡೇ ಅಷ್ಟೇ, ಸಂಡೇನೂ ಅಷ್ಟೇ, ಏನಾದರೂ ಮನೇಲಿ ಮಾಡಿದಾಗ ಬಿರಿಯಾನಿ ಇರಲೇಬೇಕು. ಸೊ ಅಲ್ಲಿ ಹೋದಾಗ್ಲೂ ಬಿರಿಯಾನಿ ಮಾಡಿದ್ದೀನಿ. ಬಿರಿಯಾನಿನೂ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು, ಸಖತ್ ಟೇಸ್ಟಾಗಿತ್ತು. ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತ ಎಲ್ಲ ಹೇಳಿ ಒಟ್ಟಿಗೆ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲನೂ ಒಟ್ಟಿಗೆ ತೊಗೊಂಡೋಗಿ ಇಟ್ಕೊತಾ ಇದ್ದೀವಿ. ಎಲ್ಲ ಇಟ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನೋಡಿ. ಆಮೇಲಿಂದ ಊಟ ಎಲ್ಲ ಊಟ ಮಿಕ್ಕಿದ್ದನ್ನು ಅಲ್ಲಿ ಅಕ್ಕಪಕ್ಕ ಯಾರಾದರೂ ಇರ್ತಾರಲ್ಲ ಅವ್ರಿಗೇ ಎಲ್ಲ ಕೊಟ್ಟು ನಾವು ಎಲ್ಲ ಊಟ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಹೊರಡಬೇಕು. ಫಸ್ಟು ಅಮ್ಮನ, ಡ್ಯಾಡಿನ, ಬಿಂದುನ ಎಲ್ಲರನ್ನೂ ನಾವು ಕೊಳ್ಳೇಗಾಲದಲ್ಲಿ ಬಿಟ್ಟು ನೆಕ್ಸ್ಟು ನಾವು ಬ್ಯಾಂಗ್ಳೂರಿಗೆ ಹೋಗಬೇಕು. ಬ್ಯಾಂಗ್ಳೂರು ರೀಚ್ ಆಗಬೇಕು. ನೆಕ್ಸ್ಟ್ ಡೇ ಮಕ್ಕಳಿಗೆ ಸ್ಕೂಲ್ ಇದೆ, ಸ್ಕೂಲ್ಗೆ ಹೋಗಬೇಕು. ಸೊ ಹೊರಡ್ತೀವಿ. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್, ಬಾಯ್.